ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯ ನಿತೇಶ್. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಮಾರ್ನಿಂಗಿಂದ ಲಾಗ್ ಶುರು ಮಾಡ್ತಾಯಿದ್ದೀನಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ ಫ್ರೆಂಡ್ಸ್. ಇವತ್ತು ಗುರುವಾರ ಆಗಿರೋದ್ರಿಂದ ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಕಿಚನಲ್ಲಿ ಧೂಳೆಲ್ಲ ತುಂಬ್ಕೊಂಡಿತ್ತು, ಸೊ ಧೂಳೆಲ್ಲ ಕೆಡುಕೊಳ್ತಾ ಇದ್ದೀನಿ ಈ ರೀತಿ ಮೂಲೆನೆಲ್ಲ. ಮತ್ತು ಈಗ ಶಿವರಾತ್ರಿಗೂ ಕ್ಲೀನ್ ಮಾಡಬೇಕು. ಈಗ ಲೈಟಾಗಿ ಹಾಗೆ ಮೇಲ್ಮೇಲೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ಯಾಕಂದರೆ ಹೈಟ್ ಇದೆಯಲ್ವಾ, ಸೊ ಅದಕ್ಕೋಸ್ಕರ ಒಂದು ಸ್ಟಿಕ್ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ನಾನು ಕಿಚನ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬಟ್ಟೆ ತೊಗೊಂಡು ಅದನ್ನು ಒದ್ದೆ ಮಾಡ್ಕೊಂಡು ಹಿಂಡ್ಕೊಂಡು ಇವಾಗ ಸ್ವಲ್ಪ ಅದಕ್ಕೆ ಸೋಪಿನ ಪುಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ವಾಯ್ಸ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ನೋಡಿ ಸ್ಟವ್ ಹತ್ರೆಲ್ಲ ಒರೆಸ್ಕೊಳ್ತಾ ಇದ್ದೀನಿ. ಇದು ಬಂದು ಪ್ರೆಸ್ಟೀಜ್ ಸ್ಟವ್ ಅಲ್ವಾ, ಸೊ ಇದು ಬಂದು ಇದು ಕೋಟಿಂಗ್ ಎಲ್ಲ ಇದು ಸ್ವಲ್ಪ ಗ್ಲಾಸ್ ಟೈಪ್ ಇರುತ್ತೆ. ಇದನ್ನು ಯಾವುದೇ ಕಾರಣಕ್ಕೂ ಬ್ರಷ್ ಹಾಕಿ ಉಜ್ಕೊಳ್ಳೋಕೆ ಹೋಗಬೇಡಿ. ಒಂದು ಕಾಟನ್ ಬಟ್ಟೆನಲ್ಲಿ ಒದ್ದೆ ಮಾಡಿ ಹಾಗೆ ಒರೆಸ್ಕೊಳ್ಳಿ ಸೋಪ್ ವಾಟರ್ನಿಂದ. ಉಜ್ಜಿದ್ರೆ ಇದರಲ್ಲಿ ಸ್ಕ್ರ್ಯಾಚಸ್ ಆಗುತ್ತೆ, ಅದಕ್ಕೋಸ್ಕರ ಈ ರೀತಿ ಮೆಲ್ಲಗೆ ಒರೆಸ್ಕೊಳ್ತಾ ಇದ್ದೀನಿ. ಕಿಟಕಿ ಎಲ್ಲ ಒರ್ಸೋಕೆ ಹೋಗಲ್ಲ, ಅದೆಲ್ಲ ಶಿವರಾತ್ರಿಗೆ ಒರೆಸ್ಕೊಳ್ಳೋಣ ಅಂತ ಸುಮ್ಮನೆ ಆದೆ. ಹಾಗೆ ಟೈಲ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನಾನು ಡೈಲಿ ಒರೆಸ್ಕೊಳ್ತಾ ಇದ್ದೀನಿ, ಅದರಿಂದಾಗಿ ನನಗೇನು ಅಷ್ಟು ಜಿಡ್ಡು ಗೊತ್ತಾಗ್ತಾಯಿಲ್ಲ. ಸೊ ಅಡುಗೆ ಮನೆ ಕ್ಲೀನಿಂಗ್ ಎಲ್ಲ ಮುಗಿತು. ಈಗ ಬೆಡ್ರೂಮಿಗೆ ಬಂದಿದ್ದೀನಿ. ಈ ಬೀರು ಮತ್ತು ವಾರ್ಡ್ರೋಬ್ಸ್ ಎಲ್ಲ ಇರುತ್ತಲ್ವ, ಸೊ ಇದನ್ನು ಹಾಗೆ ಲೈಟಾಗಿ ಒಂದು ಸ್ವಲ್ಪ ಒದ್ದೆ ಬಟ್ಟೆ ಮಾಡ್ಕೊಂಡು ಒರೆಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದು ಕಿಟಕಿ ಇರೋದ್ರಿಂದ ಸ್ವಲ್ಪ ಧೂಳು ಸ್ವಲ್ಪ ತುಂಬ್ಕೊಳ್ತಾ ಇರುತ್ತೆ, ಅದಕ್ಕೋಸ್ಕರ ಈ ರೀತಿ ಡೈಲಿ ಒರೆಸ್ಕೊಂಡ್ರೆ ನಿಮ್ಗೆ ಅಷ್ಟು ಡಸ್ಟ್ ಗೊತ್ತಾಗೋದಿಲ್ಲ. ನಾನು ರೆಗ್ಯುಲರಾಗಿ ಈ ರೀತಿ ಒಂದು ಒದ್ದೆ ಬಟ್ಟೆ ಮಾಡಿ ಒರೆಸ್ಕೊಳ್ತಾ ಇರ್ತೀನಿ ನೋಡಿ. ಈ ರೀತಿ ಒರೆಸ್ಕೋಬೇಕು ನೀವು ಆವಾಗ. ಜಾಸ್ತಿ ಒದ್ದೆ ಮಾಡ್ಕೊಳ್ಳೋಕೆ ಹೋಗಬೇಡಿ, ಯಾಕಂದರೆ ವುಡ್ ಆಗಿರೋದ್ರಿಂದ ಹಾಳಾಗಿಬಿಡುತ್ತೆ. ಲೈಟಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು, ಇಲ್ಲ ಕೊಲಿನೂ ಇಲ್ಲ ವಾಟರ್ ಯಾವುದಾದ್ರೂ ಪರವಾಗಿಲ್ಲ ಹಾಕ್ಕೊಂಡು ಹಾಗೆ ಒರೆಸ್ಕೋಬೇಕು. ಈ ರೀತಿ ಒರೆಸ್ಕೊಂಡಾದ್ಮೇಲೆ ಫ್ರೆಂಡ್ಸ್, ಇವಾಗ ನಾನು ಸ್ಕ್ರೀನೆಲ್ಲ ಟ್ಯಾಗ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ವಿಡಿಯೋ ಮಾಡಬೇಕಾದ್ರೆ ಜಾಸ್ತಿ ಬೆಳಕು ಬರುತ್ತೆ, ಅದಕ್ಕೆ ನಾನು ಸ್ವಲ್ಪ ಕ್ಲೋಸ್ ಮಾಡ್ಕೊಂಡು ವಿಡಿಯೋ ಮಾಡ್ತೀನಿ ಬೆಡ್ರೂಮಲ್ಲಿ ಇದು ವಿಡಿಯೋ ಮಾಡೋ ಟೈಮಲ್ಲಿ. ಇವಾಗ ನೋಡಿ ಫ್ರೆಂಡ್ಸ್, ಈ ಥರ ಟ್ಯಾಗ್ ಮಾಡಿಕೊಂಡೆ ನಾನು. ಫ್ರೆಂಡ್ಸ್, ಇವಾಗ ನಾನು ಕಾಟ್ ಮೇಲಿರೋ ಡಸ್ಟ್ನೆಲ್ಲ ಒರೆಸ್ಕೊಳ್ತಾ ಇದ್ದೀನಿ. ಡೈಲಿ ಒರೆಸ್ತಾ ಇರ್ತೀವಿ ಫ್ರೆಂಡ್ಸ್, ಆದರೂ ಕೂಡ ಎಲ್ಲಿಂದ ಡಸ್ಟ್ ಬರುತ್ತೋ ಗೊತ್ತಿಲ್ಲ. ಇಲ್ಲ ಒಂದಿನ ಒರೆಸಿಲ್ಲ ಅಂದರೂ ಅಲ್ಲಿ ಏನು ಕೂಡ ಇಡೋದಕ್ಕಾಗಲ್ಲ, ಅಷ್ಟು ಧೂಳಿರುತ್ತೆ. ಯಾಕಂದರೆ ಮಗು ಇದೆಯಲ್ಲ, ಪೂರ್ವಿ ಅಲ್ಲೆಲ್ಲ ಕುತ್ಕೊಳ್ಳೋದು, ಮತ್ತು ಅಲ್ಲೇನಾದರೂ ತಿಂಡಿ ಅದು ಇದು ಇಟ್ಕೊತಾಳಲ್ಲ, ಅದಕ್ಕೋಸ್ಕರ ಒರೆಸಿದಾಗಿದೆ ಫ್ರೆಂಡ್ಸ್. ಇವಾಗ ಬೆಡ್ ಕವರೆಲ್ಲ ಅಡ್ಜಸ್ಟ್ ಮಾಡಬೇಕು, ಸೊ ಅದಕ್ಕೆ ನಾನು ದಿಂಬು ಮತ್ತು ಬೆಡ್ಶೀಟೆಲ್ಲ ಕೆಳಗೆ ಹಾಕ್ಕೊಳ್ತಾ ಇದ್ದೀನಿ. ನಮ್ಮದು ಬೆಡ್ಡು ಮತ್ತು ಕಾಟು ದೊಡ್ಡದಾಗಿರೋದ್ರಿಂದ ತುಂಬಾ ಕಷ್ಟ ಆಗುತ್ತೆ ಫ್ರೆಂಡ್ಸ್ ಈ ಥರ ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೆ. ಎಲ್ಲ ಒದರ್ಕೊತಾ ಇದ್ದೀನಿ ನೋಡಿ. ಕೆಳಗಡೆ ಒಂದು ಬಟ್ಟೆ ಹಾಕಿದ್ದೀನಿ, ಅದು ಒಳಗಡೆ ರಬ್ಬರ್ ಶೀಟ್ ಕೂಡ ಹಾಕಿದ್ದೀನಿ. ಯಾಕಂದರೆ ನಮ್ಮ ಪಾಪು ನೈಟ್ ಹೊತ್ತು ಸುಸು ಮಾಡ್ಕೊಳ್ತಾಳೆ ಕೆಲವೊಮ್ಮೆ, ಅದಕ್ಕೋಸ್ಕರ ಅಡ್ಜಸ್ಟಬಲ್ ಎಲ್ಲ ಆಯಿತು. ಇವಾಗ ದಿಂಬೆಲ್ಲ ಮತ್ತು ರೀಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸಮ್ಮರ್ ಆಗಿರೋದ್ರಿಂದ ನಾನು ದಪ್ಪ ಬೆಡ್ಶೀಟ್ಗಳು ಯಾವುದೂ ಹೊತ್ಕೊಳ್ಳೋಕೆ ಹೋಗಲ್ಲ, ಎಲ್ಲ ವಾಶ್ ಮಾಡಿ ವಾರ್ಡ್ರೋಬ್ಗೆ ಇಟ್ಬಿಟ್ಟಿದ್ದೀನಿ. ಈ ಥರ ತೆಳ್ಳಗಿರೋ ಬೆಡ್ಶೀಟ್ಗಳೇ ಹೊತ್ಕೊಳ್ಳೋದು. ಎಲ್ಲ ಫೋಲ್ಡ್ ಮಾಡಿ ಆಯಿತು ಫ್ರೆಂಡ್ಸ್. ಇವಾಗ ನೋಡ್ತಾ ಇರ್ಬೋದು ಈಗ ಹೇಗಿದೆ ಅಂತ ಫ್ರೆಂಡ್ಸ್. ಇವಾಗ ನಾನು ಇಡ್ಲಿಗೆ ನೆನೆಯೋಣ ಅಂದ್ಬಿಟ್ಟು ಇದು ಅಕ್ಕಿ ಹಾಗೆ ಉದ್ದಿನಬೇಳೆ ಮತ್ತು ಅವಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ನನ್ನ ಮಗಳು ಇಡ್ಲಿ ಮಾಡಿ ನಾಳೆ ಅಂತ ಕೇಳ್ತಿದ್ಲು, ಅದಕ್ಕೋಸ್ಕರ. ಇವಾಗ ನಾನು ಆಲ್ರೆಡಿ ಎಲ್ಲ ಅಕ್ಕಿನೆಲ್ಲ ಕ್ಲೀನ್ ಮಾಡಿ ಬಾಕ್ಸಿಗೆ ಹಾಕಿ ಇಟ್ಕೊಂಡಿರ್ತೀನಿ. ಆದರೂ ಇನ್ನೊಂದು ಸಲ ಇದು ನೆನೆಯೋಕ್ಕೆ ಮುಂಚೆ ಇನ್ನೊಂದು ಸರಿ ಕ್ಲೀನ್ ಮಾಡ್ಕೊಳ್ತೀನಿ, ಹುಳ ಏನಾರು ಇದ್ದರೆ ಗೊತ್ತಾಗುತ್ತೆ ಅಂತ. ಈಗ ಒಳಗಡೆ ಕೇರೋಕ್ಕಾಗಲ್ಲ ಅಂದ್ಬಿಟ್ಟು ಹೊರಗಡೆ ಎತ್ಕೊಂಡು ಬಂದಿದ್ದೀನಿ, ಯಾಕಂದರೆ ಒಳಗಡೆ ಕೇರಿದ್ರೆ ಎಲ್ಲ ಧೂಳಾಗುತ್ತೆ ಮತ್ತು ಮನೆಯೆಲ್ಲ. ಈಗ ಇನ್ನೊಂದು ಸರಿ ಕ್ಲೀನ್ ಮಾಡಿಕೊಂಡು ಒಂದು ಸರಿ ಕೇರೋಣ ಅಂತ ಕೇರ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಈ ರೀತಿ ಕೇರಿದ್ರೆ ಧೂಳೆಲ್ಲ ಹೋಗುತ್ತೆ ಮತ್ತು ನೀಟಾಗಿ ಇವಾಗ ಅದನ್ನು ಒಂದು ಬೌಲಿಗೆ ಹಾಕಿ ವಾಶ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದಕ್ಕೆ ನಾನು ಸಬ್ಬಕ್ಕಿ ಹಾಕೋತಾ ಇದ್ದೀನಿ. ಇದೇ ರೀತಿ ಸಬ್ಬಕ್ಕಿ ಹಾಕೋದ್ರಿಂದ ನೀವೇನು ಇಡ್ಲಿ ಮಾಡ್ತೀರಾ ಅದು ವೈಟಾಗಿ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ಸೇಮ್ ಹೋಟೆಲ್ ಸ್ಟೈಲಲ್ಲೇ ಇರುತ್ತೆ ಇಡ್ಲಿ ಅಂತ ಹೇಳ್ಬೋದು ನೋಡಿ. ಈ ಥರ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಈ ರೀತಿ ಹಾಕ್ಕೊಂಡು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಬೇಕು ಫ್ರೆಂಡ್ಸ್. ಈ ರೀತಿ ವಾಶ್ ಮಾಡದೆ ಹಾಕೋಕ್ಕೆ ಹೋಗಬೇಡಿ, ಅಟ್ಲೀಸ್ಟ್ ಒಂದು 2 to 3 ಟೈಮ್ಸ್ ಆದರೂ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ವಾಶ್ ಆಗಿದೆ ಫ್ರೆಂಡ್ಸ್. ಇವಾಗ ನಾನು ಫಿಲ್ಟ್ರ್ ನೀರು ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿನ ನೆನೆಸೋದಕ್ಕೆ. ಈ ರೀತಿ ಫಿಲ್ಟ್ರ್ ನೀರು ಹಾಕ್ಕೊಂಡು ನೆನೆಸ್ಕೋಬೇಕು. ಇದಕ್ಕೆ ನಾನು ಸ್ವಲ್ಪ ಅನ್ನ ಕೂಡ ಆ್ಯಡ್ ಮಾಡ್ಕೊಳ್ತೀನಿ, ಯಾಕಂದರೆ ಅನ್ನ ಹಾಕೋದ್ರಿಂದ ಇಡ್ಲಿ ಇನ್ನೂ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ,
ಅದಕ್ಕೆ ನೈಟ್ ಒಂದು ಸ್ವಲ್ಪ ಅನ್ನ ಮಾಡಿದ್ದು ಮಿಕ್ಕಿತ್ತು, ಅದನ್ನು ಹಾಕಿ ಪ್ಲೇಟ್ ಹಾಕಿ ಮುಚ್ಚಿದ್ದೀನಿ. ಈಗ ಹಾಲಲ್ಲಿ ಸ್ವಲ್ಪ ಧೂಳು ಕೆಡೋಣ ಅಂತ ಹಾಲಲ್ಲಿ ಕೂಡ ಧೂಳೆಲ್ಲ ಕೆಡುತ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಗುರುವಾರ ಹಿಂದಿನ ದಿನವೇ ಈ ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ದೆ, ಟೈಮ್ ಸಾಕಾಗಿಲ್ಲ ಅಂತ ಇವತ್ತು ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಕ್ಲೀನಿಂಗ್ ಎಲ್ಲ. ನನ್ನ ಮಗಳು ಬೇರೆ ಇವತ್ತು ರಜೆ ಹಾಕಿದ್ಲು, ನಾವು ಹೊರಗಡೆ ದೇವಸ್ಥಾನಕ್ಕೆ ಹೋಗೋದಿತ್ತಲ್ಲ ಅದಕ್ಕೋಸ್ಕರ. ನೋಡಿ ಈ ರೀತಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ನನ್ನ ಮಗಳಿಗೆ ಶಿವರಾತ್ರಿ ಮನೆ ಕ್ಲೀನ್ ಮಾಡ್ತಿಲ್ಲ, ಆವಾಗ ನನಗೆ ಹೆಲ್ಪ್ ಮಾಡು ಅಂತ ಅಂದೆ. ಹ್ಞೂ ಮಾಡ್ತೀನಿ ಅಂದ್ಲು. ಅದಕ್ಕೆ ನಾನು ಓಕೆ ಡನ್ ಅಂತ ಹೇಳಿ ನಗ್ತಾಯಿದ್ದೀನಿ. ಹೆಲ್ಪ್ ಮಾಡ್ತೀನಿ ಅಂದ್ಲು, ಖುಷಿ ಆಯಿತು. ಫ್ರೆಂಡ್ಸ್, ಈಗ ನಾನು ಹಾಲಲ್ಲಿ ದಿವಾನದ ಮೇಲಿರೋಂಥ ಬೆಡ್ಶೀಟ್ ಮೇಲಿರೋಂಥದ್ದನ್ನೆಲ್ಲ ಕೆಡುತ್ತಾ ಇದ್ದೀನಿ. ಯಾಕಂದರೆ ನನ್ನ ಮಗಳು ಅದ್ರ ಮೇಲೆ ಕೂತ್ಕೊಂಡು ಊಟ ಮಾಡೋದು, ಸ್ನ್ಯಾಕ್ಸ್ ತಿನ್ನೋದು ಎಲ್ಲ ಮಾಡ್ತಿರ್ತಾಳೆ. ಅದಕ್ಕೆ ಒಂದ್ಸರಿ ಒದರ್ಕೊಳ್ಳೋಣ ಅಂತ ಒದರ್ಬಿಟ್ಟು ಮತ್ತೆ ಅಡ್ಜಸ್ಟ್ ಮಾಡಿ ಹಾಕ್ತಾಯಿದ್ದೀನಿ. ನನ್ನ ಮಗಳು ಈ ಒಂದು ದಿನಕ್ಕಿಲ್ಲ ಅಂದರೂ ಅದ್ರ ಮೇಲೆ ಎಷ್ಟು ಸಲ ಮನೇಲಿದ್ದರೆ ಎಷ್ಟು ಸಲ ಗಲೀಜು ಮಾಡ್ತಾಳೆ ಲೆಕ್ಕನೇ ಇಲ್ಲ. ನಾನು ಕೂಡ ಅದನ್ನು ಎಷ್ಟು ಸಲ ಎಳೆದು ಒದರಿ ಹಾಕ್ತೀನಿ, ಅದು ಲೆಕ್ಕ ಇಲ್ಲ ಅಂತಲೇ ಹೇಳ್ಬೋದು. ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಮಕ್ಕಳಿರೋ ಮನೆಯೇ ಹಾಗೆ ಅಲ್ವಾ. ಸೊ ನನ್ನ ಮಗಳು ಟಿ ವಿ ನೋಡ್ತಾ ಇರ್ತಾಳೆ, ಏನಾದ್ರು ಒಂದು ಮ್ಯೂಸಿಕ್ ಬಂತು ಅಂದರೆ ಅದ್ರ ಮೇಲೆ ನಿಂತ್ಕೊಂಡು ಜಂಪ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಿರ್ತಾಳೆ. ತುಂಬಾ ಗಲೀಜಾಗ್ತಾ ಇರುತ್ತೆ, ಅದಕ್ಕೋಸ್ಕರ. ಫ್ರೆಂಡ್ಸ್, ಇವಾಗ ನಾನು ನೆಲ ಒರೆಸ್ತಾ ಇದ್ದೀನಿ. ರೂಮು ಮತ್ತು ಕಿಚನೆಲ್ಲ ನೆಲ ಒರೆಸಿ ಆಗಿದೆ. ಈಗ ಹಾಲಲ್ಲಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಗಳು ಕೂಡ ಸೈಲೆಂಟಾಗಿ ಕೂತ್ಕೊಂಡು ಆಟ ಆಡ್ತಾಯಿದ್ಲು. ಪೆಪ್ಪಾ ಪಿಗ್ ಹಾಕ್ಕೊಟ್ಟಿದ್ದೆ, ನೋಡ್ತಾ ಇದ್ಲು. ಈ ಥರ ಕಾರ್ಟೂನ್ಸ್ ನೋಡಿಕೊಂಡು ಅವಳ ಪಾಡು ಅವಳು ಆಟ ಆಡ್ಕೊತಾ ಇದ್ಲು. ಸೊ ಅದಕ್ಕೆ ನಾನು ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂತ ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಟೆಂಪಲ್ಗೆ ಬೇರೆ ಹೋಗಬೇಕಲ್ವಾ, ಟೈಮ್ ಆಗುತ್ತೆ ಅಂತ. ಹೊಟ್ಟೆ ಹಸು ಅಂತ ಬೇರೆ ಹೇಳ್ತಾ ಇದ್ಲು. ಸರಿ ಅಂತ ಅವಳಿಗೆ ಒಂದು ಸ್ವಲ್ಪ ಹಾಲು ಕಾಯಿಸೋಣ ಅಂತ ಹಾಲು ಕಾಯಿಸ್ಕೊಡ್ತಾಯಿದ್ದೀನಿ. ಫ್ರೆಂಡ್ಸ್, ನೋಡಿ ನನ್ನ ಮಗಳು ಒಬ್ಬಳೇ ಇದ್ದರೆ ಸೈಲೆಂಟಾಗಿ ಆಟ ಆಡ್ತಾಳೆ. ಯಾರು ಜೊತೇಲಿದ್ರೇ ತುಂಬ ತರಲೆ ಮಾಡೋದು, ಅದು ಬೇಕು ಇದು ಬೇಕು ಅಂತ ತಲೆ ತಿಂತಾಳೆ. ಕ್ಲೇ ಇತ್ತಲ್ಲ, ಕ್ಲೇ ಅಂದರೆ ತುಂಬಾ ಇಷ್ಟ ಅವಳಿಗೆ. ನಾನು ಹಾಲು ಕಾಯಿಸ್ಕೊಂಬರೋಣ ಅಂತ ಹೋಗಿದ್ದೆ, ಹಾಲು ಕಾಯಿಸ್ಕೊಂಬಂದೆ. ತಗೋ ಕುಡಿ ಅಂತ ಹೇಳ್ತಾ ಇದ್ದೀನಿ. ಅವಳು ಸರಿ ಅಂತ ಅಂದ್ಬಿಟ್ಟು ಬೂಸ್ಟ್ ಕೇಳಿದ್ಲು, ಬೂಸ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡಿ ತೊಗೊಂಡ್ಬಂದು ಕೊಟ್ಟೆ. ಒಂದು ಸ್ವಲ್ಪ ಕುಡಿದ್ಲು ಫ್ರೆಂಡ್ಸ್. ಆಮೇಲೆ ಅವಳಿಗೆ ಹಾಲಿನ ಕೆನೆ ಸಿಕ್ತು, ನಾನು ಸೋಸಿರಲಿಲ್ಲ, ಮರ್ತುಬಿಟ್ಟಿದ್ದೆ. ಸರಿ ಅಂದ್ಬಿಟ್ಟು ಮತ್ತೆ ಅದನ್ನು ಸೋಸ್ಕೊಬರೋಣ ಅಂತ ಎತ್ಕೊಂಡೋದೆ ಹಾಲನ್ನ. ನೋಡಿ ಫ್ರೆಂಡ್ಸ್, ಈ ರೀತಿ ಅವಳಿಗೆ ಸೋಸಿರೋ ಹಾಲು ಕೊಡಬೇಕು, ಆವಾಗಲೇ ಅವಳು ಕುಡಿಯೋದು. ಇವಾಗ ನೋಡಿ ಹಾಲು ಕುಡಿತಾ ಇದ್ದಾಳೆ. ಅವಳಿಗೆ ಒಂಚೂರು ಕೆನೆ ಸಿಕ್ಕಿದ್ರೆ ಇಷ್ಟ ಆಗಲ್ಲ. ಕೆಲವ್ರು ತುಂಬ ಕೆನೆನೇ ಲೈಕ್ ಮಾಡ್ತಾರೆ, ಬಟ್ ನನ್ನ ಮಗಳು ಇಷ್ಟಪಡಲ್ಲ. ಈ ರೀತಿ ಕೊಟ್ಟೆ, ಹಾಲು ಕುಡಿ ಅಂತ, ನೀನೇ ಕುಡಿ ಅಂತ ಕೊಟ್ಟೆ. ಅವಳು ನೋಡಿದ್ರೆ ಫುಲ್ಲು ಆಟ ಆಡಿಕೊಂಡು ಆ ಕ್ಯಾಮ್ರಾ ಮುಂದೆ ಓಡಾಡಿಕೊಂಡು ಝೂಮಿಗೆ ಬಂದು ನಿಂತ್ಕೊತಾ ಇದ್ಲು. ಹೋಗು ಪೂರ್ವಿ ಸೈಡ್ಗೆ ಹೋಗು ಅಂದರು, ಹತ್ರ ಹೋಗಿ ನಿಂತ್ಕೊಂಡು ಕುಡಿತಾ ಇದ್ಲು ಹಾಲನ್ನ. ಅವಳಿಗೇನೋ ಒಂಥರ ಆಟ. ನಾನು ಕ್ಯಾಮ್ರಾ ಇಟ್ಕೊಂಡು ಅಲ್ಲಿ ಟ್ರೈಪಾಡ್ ಕ್ಯಾಮ್ರಾ ಹಾಕಿದರೆ ನೋಡಿ ಫ್ರೆಂಡ್ಸ್, ಡ್ಯಾನ್ಸ್ ಮಾಡ್ತಿದ್ದಾಳೆ. ಹೆಂಗೆ ಮಾಡ್ತಿದ್ದಾಳೆ ನೋಡಿ. ಎದ್ದಿದ ತಕ್ಷಣ ಏನಾದ್ರು ಕೊಡಬೇಕು ತಿನ್ನೋಕೆ ಅವಳಿಗೆ. ನೋಡಿ ಫ್ರೆಂಡ್ಸ್, ಹಾಲನ್ನ ಮೂತಿಗೆಲ್ಲ ಹೆಂಗೆ ಮಾಡ್ಕೊಂಡು ಬಂದು ತೋರಿಸ್ತಾ ಇದ್ದಾಳೆ ನಿಮಗೆ. ಈಗ ಪೂರ್ವಿದು ಸ್ನಾನ ಆಯಿತು, ರೆಡಿ ಮಾಡಿದೆ. ತಲೆ ಒಂದು ಬಾಚಿರಲಿಲ್ಲ ಅಷ್ಟೇ. ಅವಳು ಬ್ಲ್ಯಾಕ್ ಬೋರ್ಡಲ್ಲಿ ಚಾಪೀಸ್ ತೊಗೊಂಡು ಏನೋ ಡ್ರಾಯಿಂಗ್ ಮಾಡ್ತಿದ್ದಾಳೆ. ಅವಳಿಗೆ ಡ್ರಾಯಿಂಗು ಮತ್ತು ಡ್ಯಾನ್ಸಲ್ಲೆಲ್ಲ ತುಂಬಾ ಇಂಟ್ರೆಸ್ಟ್ ಇದೆ ಫ್ರೆಂಡ್. ನೋಡೋಣ ಫ್ಯೂಚರಲ್ಲಿ ಅವಳಿಗೆ ಏನು ಇಷ್ಟ ಆಗುತ್ತೆ ಅದನ್ನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಈ ಥರ ಏನೋ ಒಂದು ಬರಿಬೇಕು ಅಷ್ಟೇ, ಅದು ಏನು ಅಂತ ಗೊತ್ತಿರಲ್ಲ. ಆದರೂ ಅವಳು ಏನೇ ಬರೆದ್ರೂ ತುಂಬ ಚೆನ್ನಾಗಿ ಬರೀತಾಳೆ. ಡಸ್ಟರ್ ಹುಡುಕ್ತಾ ಇದ್ಲು, ಇವಾಗ ಮತ್ತೆ ರಬ್ ಮಾಡ್ತಿದ್ದಾಳೆ ನೋಡಿ. ಇವಾಗ ಟಿ ವಿಲಿ ಪೆಪ್ಪಾ ಪಿಗ್ ನೋಡ್ತಿದ್ಲು, ಮತ್ತು ಮ್ಯೂಸಿಕ್ ಬಂತು. ಈಗ ನಿಂತ ಜಾಗದಲ್ಲೇ ಡ್ಯಾನ್ಸ್ ಮಾಡ್ತಿದ್ದಾಳೆ. ಡ್ಯಾನ್ಸ್ ಅಂದರೆ ಅಷ್ಟು ಇಷ್ಟ ಅವಳಿಗೆ. ನಾನು ಕೆಳಗಡೆ ಇಳಿಯಮ್ಮ, ಅಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಮಾಡಬೇಡ, ಬಿದ್ದರೆ ಮತ್ತೆ ಕಷ್ಟ ಆಗುತ್ತೆ ಅಂತ ಹೇಳಿದೆ. ಸರಿ ಅಂತ ಕೆಳಗಡೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಾಳೆ. ಫ್ರೆಂಡ್ಸ್, ಇವಾಗ ಟೆಂಪಲ್ಗೆ ಹೋಗೋದಕ್ಕೆ ರೆಡಿ ಆಗಿದ್ದೀವಿ, ನಾನು ಮತ್ತು ಪೂರ್ವಿ. ನೋಡಿ, ಇವತ್ತು ಥರ್ಸ್ಡೇ ಅಲ್ವಾ, ಇವತ್ತು ಗುರುವಾರ ಆಗಿರೋದ್ರಿಂದ ಸಾಯಿಬಾಬಾ ಆ್ಯಂಡ್ ರಾಘವೇಂದ್ರ ಟೆಂಪಲ್ಗೆ ಹೋಗಿ ಬರೋಣ ಅಂತ. ಈಗ ಟೈಮ್ ಒಂದು 10:40 ಆಗಿದೆ. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಹೋಗಿ ಬರೋದು. ಸರಿ ಬನ್ನಿ ಹೋಗೋಣ. ಫ್ರೆಂಡ್ಸ್, ಇವಾಗ ನಾವು ಬಸ್ಸಿಗೆ ವೆಯ್ಟ್ ಮಾಡಿದ್ರಿ, ಬಸ್ಸು ಬರಲಿಲ್ಲ, ಟೈಮ್ ಆಗುತ್ತೆ ಅಂದ್ಬಿಟ್ಟು ಶೇರಿಂಗ್ ಆಟೋನಲ್ಲಿ ಹೋಗ್ತಾಯಿದ್ದೀವಿ. ಈ ರೀತಿ ಆಟೋನಲ್ಲಿ ಮುಂಚೆ ಹಳ್ಳಿಗಳ ಸೈಡ್ ಹೋಗ್ತಾಯಿದ್ದು ನೆನಪು. ಆದರೂ ಏನೋ ಒಂಥರ ಮಜಾ ಇತ್ತು ಫ್ರೆಂಡ್ಸ್ ಈ ಥರ ಆಟೋನಲ್ಲಿ ಹೋಗೋದಕ್ಕೆ. ನೋಡಿ, ನನ್ನ ಪೂರ್ವಿ ಬ್ಯಾಗೆಲ್ಲ ಚೆಕ್ ಮಾಡ್ತಿದ್ದಾಳೆ, ಸುಮ್ಮನೆ ಕೂತ್ಕೊತಾನೇ ಇಲ್ಲ. ಏನೋ ಒಂಥರ ಫೀಲ್ ಆಗ್ತಾಯಿತ್ತು ಫ್ರೆಂಡ್ಸ್ ಈ ಥರ ಆಟೋನಲ್ಲಿ ಹೋಗ್ತಾ ಇರೋದಕ್ಕೆ. ಭಾಳ ಚೆನ್ನಾಗಿರುತ್ತೆ. ನೀವು ಯಾವ ಥರ ಹೋಗಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ, ಈ ರೀತಿ ಚೆನ್ನಾಗಿರುತ್ತೆ ಹೋಗೋದಕ್ಕೆ. ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ.
ಫ್ರೆಂಡ್ಸ್ ಫೈನಲಿ ರಾಯರ ದೇವಸ್ಥಾನಕ್ಕೆ ಬಂದ್ವಿ, ದರ್ಶನ ಕೂಡ ಆಯಿತು. ಅಮ್ಮ ಕೂಡ ಅಲ್ಲಿ ಸಿಕ್ಕಿದ್ರು ದೇವಸ್ಥಾನ ಹತ್ರ. ಅವರು ವೀಕ್ಲಿ ಬರ್ತಾ ಇರ್ತಾರೆ. ಈ ದೇವಸ್ಥಾನ ಇರೋದು ಬಂದು ಒಡ್ರಳ್ಳಿಲಿ, ಬೆಂಗಳೂರಲ್ಲೇ ಇರೋದು. ನಾವು ಅಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ಫ್ರೆಂಡ್ಸ್, ಅಮ್ಮ ಬರೋವರೆಗೂ. ಫ್ರೆಂಡ್ಸ್ ಫೈನಲಿ ದೇವರ ದರ್ಶನ ಮುಗೀತು. ಇವಾಗ ಅಲ್ಲೇ ಕೂಡ ಊಟದ ಸಿದ್ಧತೆ ಕೂಡ ಇರುತ್ತೆ. 12 ಗಂಟೆ ಆಗಿತ್ತು ಅನಿಸುತ್ತೆ ಫ್ರೆಂಡ್ಸ್, ತುಂಬಾ ಬಿಸಿಲಿತ್ತು. ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ, ನಾನು ನಮ್ಮಮ್ಮ ಮತ್ತು ನಮ್ಮ ಪಾಪು ಎಲ್ಲ. ನಮ್ಮ ಪಾಪು ಅಮ್ಮ ಕೈ ಹಿಡ್ಕೊತಾ ಇಲ್ಲ, ನನ್ನ ಕೈ ಕೂಡ ಹಿಡ್ಕೊತಿಲ್ಲ, ಒಬ್ಳೊಬ್ಳೇ ನುಗ್ತಿದ್ದಾಳೆ. ಅಷ್ಟು ಜನ ಇದ್ದಾರೆ, ಎಲ್ಲಿ ಮಿಸ್ ಆಗಿಬಿಡ್ತಾಳೆ ಅಂತ ಕೂಡ ಭಯ ಆಗ್ತಿತ್ತು ನನಗೆ. ಯಾಕಂದರೆ ಇವತ್ತು ಗುರುವಾರ ಆಗಿರೋದ್ರಿಂದ ದೇವಸ್ಥಾನದಲ್ಲಿ ಜನಸಂಖ್ಯೆ ಜಾಸ್ತಿನೇ ಇತ್ತು ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಈಗ ಊಟಕ್ಕೆ ಹೋಗೋಣ. ಈಗ ಊಟ ಹಾಕಿಸ್ಕೊಂಡ್ವಿ ತಟ್ಟೆಗೆ, ಅವರೇ ತಟ್ಟೆ ಕೊಡ್ತಾರೆ. ಮೊಸರನ್ನ ಮತ್ತು ಬೆಲ್ಲದ ಪಾಯಸ ಮಾಡಿದರು, ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಪ್ರಸಾದ. ನಮ್ಮ ಪೂರ್ವಿ ಯಾಕೋ ತಿನ್ನಲಿಲ್ಲ, ನಾವು ತಿಂದ್ವಿ. ಫ್ರೆಂಡ್ಸ್ ದರ್ಶನ ಎಲ್ಲ ಮುಗೀತು. ಇವಾಗ ಹೊರಗಡೆ ಬಂದಿದ್ದೀವಿ, ತುಂಬಾ ಬಿಸಿಲಿದೆ ಫ್ರೆಂಡ್ಸ್. ಹೊರಗಡೆ ತರಕಾರಿ ಆಮೇಲೆ ಏನೇನೋ ಹಾಕ್ಕೊಂಡು ಮಾರಾಟ ಮಾಡ್ತಾಯಿದ್ರು. ತುಂಬಾ ಫ್ರೆಶ್ ಆಗಿತ್ತು ಫ್ರೆಂಡ್ಸ್ ತರಕಾರಿಗಳೆಲ್ಲ. ಮತ್ತು ಯಾರೋ ಒಬ್ಬರು ಹಾಡು ಕೂಡ ಆಡ್ತಾಯಿದ್ರು, ಈ ಅಂಧವಿಕಲರು. ತುಂಬಾ ಚೆನ್ನಾಗಿ ಹಾಡು ಹೇಳ್ತಾಯಿದ್ರು, ನನಗೆ ತುಂಬಾ ಇಷ್ಟ ಆಯಿತು. ನಾವು ಏನೂ ತೊಗೊಳಕ್ಕಾಗಲಿಲ್ಲ ಫ್ರೆಂಡ್ಸ್, ಯಾಕಂದರೆ ಟೈಮ್ ಬೇರೆ ಇರಲಿಲ್ಲ. ಫ್ರೆಂಡ್ಸ್ ನೀವು ಯಾವತ್ತಾದರೂ ಈ ದೇವಸ್ಥಾನಕ್ಕೆ ಬಂದೋಗಿ, ಯಾಕಂದರೆ ರಾಯರ ದೇವಸ್ಥಾನಕ್ಕೆ ಹೋಗಿ ಬಂದರೆ ತುಂಬ ಒಳ್ಳೆಯದಾಗುತ್ತೆ. ಫ್ರೆಂಡ್ಸ್ ಬಸ್ ಕೂಡ ಆಲ್ರೆಡಿ ನಿಂತಿತ್ತು. ಸೊ ಅಮ್ಮ ಮನೆಗೆ ಹೊರಟು ಬಂದ್ವಿ, ನಾನು ಮತ್ತು ಪೂರ್ವಿ. ಸ್ವಲ್ಪ ಇಲ್ಲೇ ಸಂಜೆವರೆಗೂ ರೆಸ್ಟ್ ಮಾಡಿ ಆಮೇಲೆ ಹೋಗೋಣ ಅಂತ. ಹೇಗಿದ್ರು ಪೂರ್ವಿಗೆ ಇವತ್ತು ರಜೆ ಹಾಕ್ಸಿದ್ನಲ್ಲ, ಅದಕ್ಕೋಸ್ಕರ. ನೋಡಿ ಫುಲ್ಲು ಟಯರ್ಡ್ ಆಗೋಗಿತ್ತು, ಆರಾಮಾಗಿ ಕೂತ್ಕೊಂಡು ರೆಸ್ಟ್ ಮಾಡ್ತಾಯಿದ್ದೀನಿ. ಇವರೇ ನಮ್ಮ ಅಪ್ಪ, ಇವರ ಅಮ್ಮ ತೋರಿಸಿರ್ಲಿಲ್ವಲ್ಲ, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್ ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಮಾಡೋದು, ಶೇರ್ ಮಾಡೋದು ಮರಿಬೇಡಿ. ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.